ಜೀವನನೆಲೆ ಚಾರಿಟೇಬಲ್ ಟ್ರಸ್ಟ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಪ್ರಯುಕ್ತ ವಾಲಿಬಾಲ್ ಪಂದ್ಯಾವಳಿ. ನ್ಯೂಸ್5ಗೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಮುತುಕದಹಳ್ಳಿ ಗ್ರಾಮದಲ್ಲಿ ಸೆಪ್ಟೆಂಬರ್ 14ರ ಶನಿವಾರ ಹಾಗೂ 15ರ ಭಾನುವಾರದಂದು ಈ ವಾಲಿಬಾಲ್ ಪಂದ್ಯಾವಳಿಯನ್ನು ಜೀವನನೆಲೆ ಚಾರಿಟೇಬಲ್ ಟ್ರಸ್ಟ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಪ್ರಯುಕ್ತ ಆಯೋಜಿಸಲಾಗಿದೆ ಅಂತ ಆಯೋಜಕ ಹಾಗೂ ವಕೀಲರಾದ ಎನ್ ಶಶಿವರ್ಧನ್ ತಿಳಿಸಿದರು. ಈ ಕುರಿತು ಮಾತನಾಡಿದ ಅವರು, ಪ್ರವೇಶ ಶುಲ್ಕ 500 ರೂಪಾಯಿ. ಒಂದು ತಂಡದಲ್ಲಿ 8 ಆಟಗಾರರಿಗೆ ಮಾತ್ರ ಆಡುವ ಅವಕಾಶ ಇರುತ್ತೆ. ಒಂದು ತಂಡದಲ್ಲಿ ಆಡಿದ ಆಟಗಾರರು ಮತ್ತೊಂದು ತಂಡದಲ್ಲಿ ಆಡುವಂತಿಲ್ಲ. ಒಂದು ತಂಡದಲ್ಲಿ ಆಡುವಂತಹ ಆಟಗಾರರು ಒಂದೇ ಊರಿನವರಾಗಿರಬೇಕು. ಪ್ರತಿಯೊಬ್ಬ ಆಟಗಾರನ ಆಧಾರ್ ಕಾರ್ಡ್ ಅನ್ನು ಕಡ್ಡಾಯವಾಗಿ ತರತಕ್ಕದ್ದು. ಈ ಒಂದು ಪಂದ್ಯಾವಳಿಗಳು ತಳಗವಾರ ಪಂಚಾಯಿತಿಗೆ ಸಂಬಂಧಿಸಿದಂತಹ ಅಥವಾ ಒಳಪಟ್ಟಿರುವಂತಹ ಹಳ್ಳಿಗಳಿಗೆ ಮಾತ್ರ ಅವಕಾಶವನ್ನು ನೀಡಲಾಗುತ್ತದೆ ಮತ್ತು ಹೆಚ್ಚಾಗಿ ಹೊನೂರು, ಮಾರಪ್ಪಲ್ಲ ಮತ್ತು ಜಂಗಮಶಿಗೆಹಳ್ಳಿ ಈ ಹಳ್ಳಿಗಳಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ ಅಂತ ಸ್ಪಷ್ಟಪಡಿಸಿದರು. ಜೀವನನೆಲೆ ಚಾರಿಟೇಬಲ್ ಟ್ರಸ್ಟ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ವಿಷ್ಣುವರ್ಧನ್ ಅವರ ಜಯಂತಿ ಪ್ರಯುಕ್ತ ಇದೇ 14 ಮತ್ತು 15ರಂದು ಶನಿವಾರ ಮತ್ತು ಭಾನುವಾರ ಶಶಿವರ್ಧನ್ ವಕೀಲರು ಅವರ ನೇತೃತ್ವದಲ್ಲಿ ವಾಲಿಬಾಲ್ ಟೂರ್ನಿಯನ್ನು ಆಯೋಜಿಸಿದ್ದು, ಎಲ್ಲರೂ ವಾಲಿಬಾಲ್ ಪಂದ್ಯವನ್ನು ಆಯೋಜನೆ ಮಾಡಿದ್ದು, ಸುಮಾರು 10 ತಂಡಗಳು ಇಲ್ಲಿ ಭಾಗವಹಿಸಿದ ತಂಡಗಳಿಗೆ ಪ್ರಥಮ ಬಹುಮಾನ 10,000 ಮತ್ತು ಟ್ರೋಫಿ, ದ್ವಿತೀಯ ಬಹುಮಾನ 8,000 ಮತ್ತು ಟ್ರೋಫಿ, ತೃತೀಯ ಬಹುಮಾನವನ್ನು 6,000ಗಳನ್ನು ನಿಗದಿಪಡಿಸಿದ್ದು, ಎಲ್ಲ ತಂಡಗಳು ಈ ಟೂರ್ನಿಯನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಮುತುಕದಹಳ್ಳಿ ಗ್ರಾಮದಲ್ಲಿ 14 ಮತ್ತು 15ನೇ ತಾರೀಕು ಅಂದರೆ ಶನಿವಾರ ಭಾನುವಾರ ವಾಲಿಬಾಲ್ ಪಂದ್ಯಾವಳಿ ಆಯೋಜನೆ ಮಾಡಿದ್ದು, ಆಯೋಜಕರಾದಂಥ ಎನ್ ಶಶಿವರ್ಧನ್, ಜೀವನನೆಲೆ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ವಕೀಲರು. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5.